ದಿನಾಂಕ 12/4/2026 ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ ಏನು ಅಹೋರಾತ್ರಿ ಧರಣಿ 6ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ರಾತ್ರಿಯ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವು ತಾಲೂಕು ಕಚೇರಿಯ ಹಿಂದೆ. ಈಗ ತಾನೇ ಎಲ್ಲ ಊಟದ ವ್ಯವಸ್ಥೆ ಸಿದ್ಧತೆ ನಡೀತಾ ಇದೆ. ತರಕಾರಿಯನ್ನು ಕಟ್ ಮಾಡೋಕ್ಕೆ ನಮ್ಮ ದರ್ಶನ್ ಅವ್ರನ್ನ ಬಿಟ್ಟಿದ್ದೀವಿ. ಬೆಳಿಗ್ಗೆಯಿಂದ ಇದ್ದಂಥ ಕಾರ್ಯಕರ್ತರನ್ನು ನೋಡ್ತಾ ಇರ್ಬೋದು ನೀವು. 6ನೇ ದಿನದ ಅಹೋರಾತ್ರಿ ಧರಣಿ ಗುಂಡ್ಲುಪೇಟೆ ತಾಲೂಕು ಕಚೇರಿ ಮುಂದೆ ನಡೀತಾ ಇದೆ. ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ 6 ದಿನದ ಅಹೋರಾತ್ರಿ ಧರಣಿ ಮುಂದುವರಿತಾ ಇದೆ. ಇನ್ನು ನಮ್ಮ ಭಾಗದಲ್ಲಿ ಅಪಾರ ಪ್ರಮಾಣದ ನಮ್ಮ ಖನಿಜ ಸಂಪತ್ತು ಹೊರರಾಜ್ಯಕ್ಕೆ ಹೋಗುತ್ತಿದ್ದು ಹಾಗೂ ಸ್ಥಳೀಯವಾಗಿ ಕಾಡು ಪ್ರಾಣಿಗಳ ಹಾವಳಿ ಈ ಸಫಾರಿಯಿಂದ ರೈತರಿಗೆ ತೊಂದರೆಯಾಗಿದೆ. ಮತ್ತು ಟಿಪ್ಪರ್ ಲಾರಿಗಳು ಹಾಗೂ ಕೆರೆಯ ನೀರಿನ ವಿಷಯವಾಗಿ ಎಲ್ಲ ಕೆರೆಗಳಿಗೂ ನೀರನ್ನು ತ್ವರಿತವಾಗಿ ತುಂಬಿಸಬೇಕು ಅಂತ ಒತ್ತಾಯಿಸಿ ಈ ಅಹೋರಾತ್ರಿ ಧರಣಿ ನಡೀತಾ ಇದೆ ಬಂಧುಗಳೇ. ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ ಇದು ಕುಡಿಯುವ ನೀರುಗಳ ಸಮಸ್ಯೆಗಳಿರೋ ಪಂಚಾಯತಿಗಳು ಹಾಗೂ ಈ ಸೊತ್ತು ಮಾಡಿಕೊಡಲಾಗದೆ ಇರುವ ಪಂಚಾಯತಿಗಳು, ಈ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಪಂಚಾಯತೇ ಒಂದು ಅಕ್ರಮವಾಗಿ ನಡೀತಾ ಇದೆ. ಅದರ ತಡೆ ಹಿಡಿಯಲು ಹೋರಾಟ ಮಾಡಿ ಕೇಳಿದ್ರು ಇಲ್ಲಿ ಸ್ಪಂದಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳು ಇನ್ನೂ ಯಾರೂ ಬಂದಿಲ್ಲ. 7ನೇ ದಿನಕ್ಕೆ ಕಾಲಿಟ್ಟಿದ್ದೀನಿ.